ನಮಸ್ಕಾರ. ನನ್ನ ಹೆಸರು ರವಿ ಹಲ್ಕರ್ನಿ ಅಂತ, ಸರ್ಕಾರಿ ಸರ್ದಾರ್ಸ್ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕರು. ಈಗಾಗಲೇ ರಾಜ್ಯಾದ್ಯಂತ SSLC ಪರೀಕ್ಷೆಗಳು ಪ್ರಾರಂಭವಾಗಿವೆ. ಈ 3 ಪರೀಕ್ಷೆಗಳು ಈಗಾಗಲೇ ಮುಕ್ತಾಯಗೊಂಡಿವೆ. ಆದರೆ ಹಲವಾರು ರಾಜ್ಯದ ವಿವಿಧ ಕಡೆಗಳಿಂದ ನಾವು ಕೇಳಿ ಬರ್ತಕ್ಕಂಥ ಒಂದು ಸುದ್ದಿ ಏನಂದರೆ, ಹಲವಾರು ವಿದ್ಯಾರ್ಥಿಗಳು ಈ ಪರೀಕ್ಷಾ ಉದ್ವೇಗಕ್ಕೊಳಗಾಗಿ, ಆವೇಶಕ್ಕೊಳಗಾಗಿ ಒಂದು ಆತ್ಮಹತ್ಯೆ ಅಂತ ಪ್ರಯತ್ನಕ್ಕೆ ಒಂದು ಜರುಗ್ತಾ ಇರತಕ್ಕಂಥದ್ದು, ಮತ್ತು ತುಂಬಾ ಖಿನ್ನತೆಗೆ ಒಳಗಾಗ್ತಕ್ಕಂಥ ಒಂದು ಅಲ್ಲಿ ಇಲ್ಲಿಯೇ ಬೇರೆ ಬೇರೆ ಕಡೆಗೆ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಈ ಖಿನ್ನತೆಯ ಸ್ವಭಾವದಿಂದ ತಾವು ಹೊರಬನ್ನಿ ಮಕ್ಕಳೇ. ನೋಡಿ, ಪರೀಕ್ಷೆಯಲ್ಲಿ ನೀವು ಏನು ಪಠ್ಯಪುಸ್ತಕದಲ್ಲಿ ಓದಿರ್ತೀರೋ ಅದೇ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದರಿಂದ ಹೊರತುಪಡಿಸಿ ಯಾವುದೇ ಹೊರಗಿನ ಪ್ರಶ್ನೆಗಳಿರೋದಿಲ್ಲ. ಈಗಾಗಲೇ ನೀವು 9ನೇ ತರಗತಿವರೆಗೂ ಕೂಡ ಅನೇಕ ಪರೀಕ್ಷೆಗಳನ್ನು ಎದುರಿಸಿದಿರಿ. ಅದೇ ರೀತಿ ಇದು ಪರೀಕ್ಷೆಯನ್ನು ಎದುರಿಸಿ, ಮತ್ತು ತಾವು ಈ ಪರೀಕ್ಷೆಯಲ್ಲಿ ಏನಾದರೂ ಅನಾರೋಗ್ಯಕ್ಕೊಳಗಾದರೆ ಸರ್ಕಾರ ತಮಗೋಸ್ಕರ ನೋಡಿ ಇನ್ನೂ 2 ಹಂತದ ಪರೀಕ್ಷೆಗಳನ್ನು, ಪರೀಕ್ಷೆ 2 ಮತ್ತು ಪರೀಕ್ಷೆ 3ರಲ್ಲಿ ತಾವು ಕೂಡ ಮತ್ತೆ ತಾವು ಆ ಪರೀಕ್ಷೆಗಳನ್ನು ಎದುರಿಸಿ ಅಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಅವಕಾಶ ಇದೆ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಸಿಕೊಳ್ತಾ ಇದ್ದೀನಿ, ದಯವಿಟ್ಟು ಇಂತಹ ಒಂದು ಆತ್ಮಹತ್ಯೆಯಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಕೇಳ್ಕೊತಾ ಇದ್ದೀನಿ.